ಗೈಸ್, ವೆಲ್ಕಮ್ ಟು ಜಾಲಿ ನೀತಿ ವ್ಲಾಗ್ಸ್. ಇವಾಗ ನಾವು ಕಂಟಿನ್ಯೂಯೇಷನ್ ಮಾಡೋಣ. ಮುನ್ನಿ ಎದ್ದಿದ್ದಾಳೆ ಬೆಳಿಗ್ಗೆ, ಅವಳ ಬರ್ತ್ಡೇ ಸೆಲೆಬ್ರೇಷನ್ ನಾವು ವಿಡಿಯೋ ಎಡಿಟ್ ಮಾಡಬೇಕಾಗಿತ್ತು, ಟೈಮೇ ಆಗ್ತಾ ಇರಲಿಲ್ಲ. ಮಧ್ಯದಲ್ಲಿ ಏನೇನೋ ಕೆಲಸ ಬರುತ್ತೆ. ಇವಾಗ ಅಕ್ಕನ ಫೋನಿಗೆ ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡ್ತಾ ಇದ್ದಾರೆ. ಮುನ್ನಿಗೆ ಆನ್ಲೈನು ಕಾಲ್ ಮಾಡಿಬಿಟ್ಟು ಅಪ್ಪನ ಜೊತೆನೂ ಮಾತಾಡ್ತಾ ಇದ್ದಾಳೆ. ಇವಾಗ ಬ್ಯಾಕ್ ಟು ಬ್ಯಾಕ್ ಮುನ್ನಿಗೆ ಕಾಲ್ ಬರ್ತಾನೆ ಇತ್ತು. ಇದೊಂದು ಬಟ್ಟೆ ನಾನು ಆನ್ಲೈನಲ್ಲಿ ತೆಗೆದಿದ್ದೆ. ಆಲ್ಮೋಸ್ಟ್ 1900 ರೂಪಾಯಿ ಏನೋ ಕೊಟ್ಟಿದ್ದೀನಿ. ಸೊ ಇವಾಗ ಇಂದ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಇದೇ ಬಟ್ಟೆಯಲ್ಲಿ ನೋಡ್ತೀರಾ ನೀವೆಲ್ಲ. ಯಾಕೆಂದ್ರೆ ಕೊಟ್ಟಿರೋಷ್ಟು ದುಡ್ಡಿಗೆ ಪೈಸಾ ವಸೂಲಾಗಬೇಕಲ್ವಾ. ಒಂದಿನ ಮುಂಚಿತವಾಗೇ ಡಿಸೈಡ್ ಮಾಡ್ಕೊಂಡಿದ್ವಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಅಕ್ಕ ಹೇಳಿದ್ಲು ಬನಶಂಕರಿ ಟೆಂಪಲ್ಗೆ ಹೋಗೋಣ, ತುಂಬ ಫೇಮಸ್ ಇದೆ ದೇವಿದು ಟೆಂಪಲ್. ಆಮೇಲೆ ಮುನ್ನಿ ಸಹ ಚಾಮುಂಡೇಶ್ವರಿ ದೇವಿದು ಪ್ರಸಾದ ಅಂತಾನೆ ನಂಬ್ತೀವಿ ನಾವು. ಅದಕ್ಕೋಸ್ಕರ ದೇವಿದು ಒಂದು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಬೆಳಿಗ್ಗೆನೆ ಹೊರಟ್ವಿ. ಸ್ನಾನ ಎಲ್ಲ ಮಾಡಿಬಿಟ್ಟು ಆ್ಯಂಡ್ ಲೈನ್ ತುಂಬಾ ಇದೆ, ಜನರು ತುಂಬ ನಂಬ್ತಾರೆ ಅಂದ್ಕೊತೀವಿ. ಆದರೆ ಒಂಥರ ಒಳ್ಳೆ ಫೀಲಿಂಗ್ ಬರುತ್ತೆ ದೇವಸ್ಥಾನಕ್ಕೆ ಹೋದರೆ. ಇಲ್ಲಾಂದ್ರೂ ನಮ್ಮ ಕಡೆ ದೇವಸ್ಥಾನ ತುಂಬಾ ಇಷ್ಟ ನನಗೆ. ಯಾಕೆ ಅಂತ ಹೇಳಿದ್ರೆ ಆ ಕರ್ಪೂರದ್ದು ಮತ್ತು ಕುಂಕುಮ ಅರ್ಶನದ ಸ್ಮೆಲ್ ಮತ್ತು ಹೂವಿನ ಸ್ಮೆಲ್ ಮತ್ತು ಆ ಆರತಿ ತೆಗಿಯೋದು ಟೈಮಲ್ಲಿ ಒಂಥರ ಜುಮ್ ಫೀಲಿಂಗ್ ಬರೋದು ಮತ್ತು ಆ ಗಂಟೆ ಶಬ್ದ ಇದೆಲ್ಲ ನಂಗೆ ತುಂಬಾ ಇಷ್ಟ. ಇದ್ರ ಜೊತೆಯಲ್ಲಿ ಅಲ್ಲೇ ಊಟ ಏನಾದರೂ ಸಿಕ್ಬಿಟ್ರೆ ದೇವಸ್ಥಾನದಲ್ಲಿ ಆಹಾ ಸ್ವರ್ಗ, ಇನ್ನೇನು ಹೇಳೋಕ್ಕಿಲ್ಲ. ಆ್ಯಕ್ಚುಲಿ ನಾವು ಬೇಗ ಬಂದಿದ್ವಿ, 11:30 ಆಲ್ಮೋಸ್ಟ್ 1.5 hours ನಾವು ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿದ್ದೀವಿ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ತಟ್ಟೆಲಿ ಊಟ ಇವಾಗಲೂ ನಾನು ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ. ನಥಿಂಗ್ ಕ್ಯಾನ್ ಮ್ಯಾಚ್ ದಿಸ್. ದೇವರ ಪ್ರಸಾದ ಅಂತ ಏನು ಕೊಡ್ತಾರೆ ಆ ಟೇಸ್ಟ್ ಯಾವುದಕ್ಕೂ ಮ್ಯಾಚ್ ಮಾಡೋಕ್ಕಾಗಲ್ಲ. ನಾವು ವಿ ಮೇಕ್ ಶ್ಯೂರ್ ಒಂದ್ಸಲ ರಜಕ್ಕೆ ಹೋದರೆ ಅಟ್ಲೀಸ್ಟ್ ಒಂದು ಕಡೆ ಆದರೂ ದೇವ್ರದ್ದು ಒಂದು ಪ್ರಸಾದನ ಊಟ ಮಾಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಇವಾಗ ವಾಪಸ್ ಹೊರಟಿದ್ದೀವಿ. ಸಂಜೆ ಇವಾಗ ನಾವು ಓರಿಯನ್ ಮಾಲ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಮಕ್ಕಳಿಗೆಲ್ಲ ಬಟ್ಟೆ ಹೊಸ ತಗೊಂಡಿರೋದೆಲ್ಲ ಇವಾಗ ಕೊಡ್ತಾ ಇದ್ದೀನಿ ಹಾಕೊಳ್ಳೋದಿಕ್ಕೆ. ಮುನ್ನಿದು ಬರ್ತ್ಡೇ ಡ್ರೆಸ್ಸನ್ನು ಸಹ ಕೊಡ್ತಾ ಇದ್ದೀನಿ. ಇವಾಗ ಯಾವ್ದು ಚೂಸ್ ಮಾಡೋದು ಅಂತ ಹೇಳಿ ಅಪ್ಪ ಒಂದು 4-5 ಪೇರ್ ತೆಗೆದುಕೊಟ್ಟಿದ್ದಾರೆ. ಇವಾಗ ಯಾವ ಹಾಕೊಳ್ಳೋದು ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನನಗೂ ಹೊಸ ಬಟ್ಟೆ ತಗೊಟ್ಟಿದ್ದಾರೆ. ಇವಾಗ ಅದನ್ನು ಹಾಕೋಬೇಕು. ಹಾಕ್ಕೊಂಡು ಆಮೇಲೆ ನಾವು ಹೊರಡ್ತೀವಿ. ಇವಾಗ ನೋಡಿದವರೆಲ್ಲ ಮಾತಾಡ್ಸ್ತಾ ಇದ್ರು, ನಿಮ್ಮ ರೀಲ್ಸ್ ನೋಡ್ತೀವಿ ಮೇಡಮ್, ಸಖತ್ತಾಗಿ ಮಾಡ್ತೀರಾ, ಮುನ್ನಿನ್ ತುಂಬ ಇಷ್ಟ, ಏಕಾಗ್ರನ್ ತುಂಬ ಇಷ್ಟ. ಏಕಾಗ್ರ ಇನ್ನೊಂದು ಅವನು ಆಟೋದಲ್ಲಿ ಬರ್ತಾ ಇದ್ದ. ಸೊ ಅದಕ್ಕೋಸ್ಕರ ಅಣ್ಣ ಎಲ್ಲಿ ಅಂತ ಕೇಳ್ತಾ ಇದ್ರು. ಮಾಲಲ್ಲಿ ಸಹ ಎಲ್ಲರೂ ಬಂದು ಮಾತಾಡಿಸ್ತಾ ಇದ್ರು. ತುಂಬಾ ಖುಷಿ ಆಗ್ತಾ ಇತ್ತು ನಮಗೆ. ಇವಾಗ ಮಕ್ಕಳನ್ನ ಆಟ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಪ್ಲೇ ಏರಿಯಾಗೆ ಕರ್ಕೊಂಡು ಬಂದಿದ್ದೀವಿ. ಭಾವನು ಕೆಲಸ ಮುಗಿಸ್ಕೊಂಡು ಬಂದಿದ್ರು ನಮ್ಮ ಜೊತೆ. ಸೊ ಇವಾಗ ಎಲ್ಲರೂ ಕರೆಕ್ಟ್ ಟೈಮಿಗೆ ನಾವು ರೀಚ್ ಆದ್ವಿ ಅಲ್ಲಿಗೆ. ಸ್ವಲ್ಪ ಹೊತ್ತು ಮಾಲೆಲ್ಲ ನೋಡಿ ಮೇಲೆ ಬರೋಷ್ಟೊತ್ತಿಗೆ ಕರೆಕ್ಟ್ ಆಯಿತು ಟೈಮು. ಸೊ ಭಾವನೆ ಒಂದು ಕಾರ್ಡ್ಗೆ ರೀಚಾರ್ಜ್ ಮಾಡಿ ಕೊಡಿಸಿದ್ರು. ಆಮೇಲೆ ಇಲ್ಲಿ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ 1 ವರ್ಷಕ್ಕೆ ಒಂದ್ಸಲನೇ ಆಡೋದು. ನಾವೇನು ಪ್ರಾಕ್ಟೀಸ್ ಮಾಡಿ ಏನು ಬಂದಿಲ್ಲ ಇಲ್ಲಿ, ತುಂಬ ಫ್ರೀಕ್ವೆಂಟಾಗಿ ಏನು ಬರಲ್ಲ. ಆದ್ರೂ ಮಕ್ಕಳಿಗೆ ಒಂಥರ ಸ್ಪೆಷಲ್ ಫೀಲ್ ಆಗಲಿ ಅಂತ ಹೇಳ್ಬಿಟ್ಟು. ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಒಂದನ್ನು ಮಾಡ್ತಾ ಇದ್ರೆ ಮಕ್ಕಳಿಗೆ ಅದು ಅಭ್ಯಾಸ ಆಗೋಗುತ್ತೆ. ಆಮೇಲೆ ಅವ್ರಿಗೆ ಏನು ಸ್ಪೆಷಲ್ ಫೀಲಿಂಗ್ ಅಂತಾನೆ ಬರಲ್ಲ. ಇವಾಗ ನಮಗೆಲ್ಲ ಬೇರೆ ರೀತಿಯಲ್ಲಿ ಇತ್ತು, ಯಾವುದಾದ್ರೂ 1 ವರ್ಷಕ್ಕೆ ಒಂದ್ಸಲನೇ ಮಾಡೋದು. ಇವಾಗ ಬ್ಯಾಂಗ್ಳೂರಿಗೆ ಬಂದು ಶಾಪಿಂಗ್ ಒಂದ್ಸಲನೇ ಮಾಡ್ತಾ ಇದ್ದಿದ್ದು. ಅವಾಗ ನಮ್ಗೆ ಎಷ್ಟು ಇಷ್ಟ ಆಗ್ತಾ ಇತ್ತು ಅಂತ ಹೇಳಿದ್ರೆ ಇವಾಗ ಇವ್ರಿಗೆಲ್ಲ ಕಾಮನ್ ಆಗಿಬಿಟ್ಟಿದೆ ಇದು. ಸೊ ಅದಕ್ಕೋಸ್ಕರ ಜಾಸ್ತಿ ಏನು ಮಾಡಿಸಲ್ಲ, ಯಾವುದಾದ್ರೂ ಒಂದು ರೇರಾಗಿ ಮಾಡಿಸ್ತೀವಿ. ಮುನ್ನಿ ಅಂತೂ ಫುಲ್ಲು ಏನೋ ಪ್ರಾಕ್ಟೀಸ್ ಮಾಡಿರೋ ಥರ ಆಟ ಆಡ್ತಾ ಇದ್ಲು. ಎಲ್ಲನೂ ಕರೆಕ್ಟಾಗಿ ಅವಳು ಬೀಳಿಸ್ತಾ ಇದ್ಲು, ಮಾಡ್ತಾ ಇದ್ಲು. ಇಷ್ಟ ಆಗ್ತಾ ಇತ್ತು ಅವಳಿಗೆ. ಅವಳು ಬರ್ತ್ಡೇ ಮುಗ್ದೋಗ್ಬಿಡತ್ತೆ ಅನ್ನೋ ಒಂದು ಬೇಜಾರಲ್ಲೂ ಇದ್ಲು ಅವಳು. ಇವ್ರ ಕಸಿನ್ಸ್ ಗ್ರೂಪಲ್ಲಿ ಮುನ್ನಿ ಸ್ವಲ್ಪ ಚಿಕ್ಕವಳಾಗ್ತಾಳೆ. ಬಾಕಿ ಇರೋರೆಲ್ಲ ಒಂದು ಸೆಟ್ ಅವ್ರದ್ದು ಕರೆಕ್ಟ್ ಆಗುತ್ತೆ, ಎಲ್ಲ ಏಜ್ ಗ್ರೂಪ್ ಮ್ಯಾಚ್ ಆಗುತ್ತೆ. ಸ್ವಲ್ಪ ಒಂದು 5 ವರ್ಷ 6 ವರ್ಷ ಆ ಥರ ಡಿಫ್ರೆನ್ಸಲ್ಲಿ ಇದ್ದಾರೆ. ಸೊ ಅದು ಮ್ಯಾಚ್ ಆಗುತ್ತೆ. ಮುನ್ನಿ ತುಂಬಾ ಚಿಕ್ಕವಳಾಗ್ಬಿಡ್ತಾಳೆ, ಆದರೆ ಬೇಗ ದೊಡ್ಡವಳಾಗ್ತಾಳೆ ಅನ್ಸುತ್ತೆ. ಯಾಕೆಂದರೆ ಅವಳು ಮಾತಾಡೋ ರೀತಿ ಎಲ್ಲ ದೊಡ್ಡವ್ರ ಥರನೇ ಮಾತಾಡ್ತಾರೆ. ಸೊ ಒಂದು ಒಳ್ಳೇದ ಇದ್ರೆ ಡಿಸ್ಅಡ್ವಾಂಟೇಜಸ್ಸು ಇರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಆಟ ಆಡ್ತಾ ಇದ್ದಾರೆ
ಎಲ್ಲದರಲ್ಲೂ. ಅಕ್ಕನ ಕರಿತಾ ಇದ್ದೀನಿ, ಬಾ ನನ್ನ ವಿಡಿಯೋ ಯಾರು ತೆಗಿಯೋರಿಲ್ಲ ಅಂತ ಹೇಳ್ಬಿಟ್ಟು. ಅಕ್ಕ ಬಾ ನಾನು ನಿನ್ನ ವಿಡಿಯೋ ತೆಗಿತೀನಿ, ನಾನಿಲ್ಲ ನೀನು ಬರಬೇಕು ನನ್ನ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಅವಳನ್ನೂ ಕರ್ಕೊಂಡು ವಿಡಿಯೋ ತೆಗೆಸ್ಕೊಳ್ತಾ ಇದ್ದೆ. ಲೆಟ್ಸ್ ಮೇಕ್ ಮೆಮೊರೀಸ್ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಲಿವಿಂಗ್ ದ ಮೂಮೆಂಟ್ ಬೇರೆ ಇರುತ್ತೆ, ಬಟ್ ಮೆಮೊರೀಸ್ನ ನೋಡೋದು ಒಂದು 5 ವರ್ಷ ಆದಮೇಲೆ ತುಂಬ ತುಂಬ ಖುಷಿ ಆಗುತ್ತೆ. ಇವಾಗ ನಾನು ಟ್ರೈ ಮಾಡಿದೆ, ಮುನ್ನಿಯಷ್ಟು ಎಲ್ಲ ಬಿದ್ದಿಲ್ಲ ಆದ್ರೂ ಪರವಾಗಿಲ್ಲ. ಸೊ ಇವಾಗ ಮುನ್ನಿನ ಕರ್ಕೊಂಡು ಬೇರೆ ಬೇರೆದ್ರಲ್ಲೆಲ್ಲ ಅಕ್ಕ ಕರ್ಕೊಂಡು ಹೋಗಿ ಆಟ ಆಡಿಸ್ತಾ ಇದ್ಲು, ಇದ್ರಲ್ಲಿ ಆಟಾಡು ಇದ್ರಲ್ಲಿ ಆಟಾಡು ಅಂತ ಹೇಳ್ಬಿಟ್ಟು. ಅಣ್ಣ ಮತ್ತು ಅಕ್ಕ ಆಡೋದಕ್ಕೆ ಜೋಡಿ ಆಗುತ್ತೆ, ಬಟ್ ಮುನ್ನಿ ತುಂಬ ಚಿಕ್ಕವಳಾಗ್ಬಿಡ್ತಾಳೆ. ಇವಾಗ ಡ್ರೈವಿಂಗ್ ಗೇಮೆಲ್ಲ ಆಟ ಆಡಿದರೆ ಅವರಿಬ್ರು ಆಟ ಆಡ್ತಾರೆ, ಇವಳು ಲೆಫ್ಟ್ ಔಟ್ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಳನ್ನ ಸೆಪ್ರೇಟ್ ಆಗಿ ಈ ಥರ ಚಿಕ್ಕ ಮಕ್ಕಳು ಆಡುವಂಥ ಒಂದು ಆಟದಲ್ಲಿ ಅವಳನ್ನ ಇನ್ವಾಲ್ವ್ ಮಾಡ್ತಾ ಇದ್ರು. ಈ ಅಡಲ್ಟ್ಸ್ ಆಡುವಂತಹ ಡ್ರೈವಿಂಗ್ ಗೇಮಲ್ಲಿ ಮುನ್ನಿದ ಕಾಲು ಎಟಕ್ತಾನೆ ಇರಲಿಲ್ಲ. ಅವಳಿಗೆ ಚಿಕ್ಕದ್ರಲ್ಲೇ ಆಟ ಆಡೋದು ಬೇಡ, ದೊಡ್ಡವ್ರು ಏನು ಆಟ ಆಡ್ತಾ ಇದ್ದಾರೆ ಅದೇ ಬೇಕು. ಯಾಕೆಂತ ಹೇಳಿದ್ರೆ ಅಣ್ಣ ಮತ್ತು ಅಕ್ಕ ಇಬ್ಬರು ಆಟ ಆಡ್ತಾ ಇದ್ದಾರೆ, ನನಗೂ ಅದು ಮಾಡಿಸು ಅಂತ ಹೇಳ್ಬಿಟ್ಟು. ಅವ್ರಿಗೆ ಅರ್ಥ ಆಗಲ್ಲ, ಬಟ್ ಆದ್ರೂ ಅವಳನ್ನ ನಾವು ಬೇರೆ ಬೇರೆ ಆಟದಲ್ಲಿ ಇನ್ವಾಲ್ವ್ ಮಾಡಿ ಅವಳಿಗೆ ಎಕ್ಸೈಟ್ಮೆಂಟ್. ಇವಾಗ ಇದು ಅಡಲ್ಟ್ಸ್ದಿದೆ, ಇನ್ನೊಂದು ಚಿಕ್ಕದಿದೆ ಚಿಕ್ಕವ್ರು ಆಡುವಂಥದ್ದು. ಸೊ ಇದನ್ನು ನೋಡಿಕೊಂಡು ಯಾವ ರೀತಿ ಆಡೋದು ಅಂತ ಹೇಳ್ಬಿಟ್ಟು ನೋಡ್ಕೊ, ಆಮೇಲೆ ನಾವು ಚಿಕ್ಕವ್ರು ಆಡೋಂಥದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವಳನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ವಿ. ಮುನ್ನಿ ಸ್ವಲ್ಪ ಬೇಜಾರಲ್ಲಿದ್ಲು. ಯಾಕೆ ಅಂತ ಕೇಳಿದ್ರೆ ಡ್ಯಾಡಿನ ಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು. ಸೊ ಮಕ್ಕಳಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ, ಅವರಿಗೆ ಅಪ್ಪಂದ್ರು ಫೇವ್ರೇಟ್, ಏನು ಮಾಡೋಕ್ಕಾಗಲ್ಲ. ಬಟ್ ದೆನ್ ಆದ್ರೂ ಕನ್ವಿನ್ಸ್ ಮಾಡಿಬಿಟ್ಟು ಅವಳನ್ನ ಹೇಗೋ ಅವಳದು ಲೈಟ್ ಅಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಮಕ್ಕಳು ಆವಾಗ ಬಂದು ಡ್ರೈವಿಂಗ್ ಆಟ ಆಡ್ತಾ ಇದ್ರು. ಏಕಾಗ್ರನಿಗೆ ತುಂಬ ಕ್ರೇಜ್ ಇದೆ ಡ್ರೈವಿಂಗ್ ಆಟ ಆಡೋದು. ಸೊ ಅವನು ಅಕ್ಕನ ಜೊತೆ ಆಟ ಆಡ್ತಾ ಇದ್ದ ಬ್ಯಾಕ್ ಟು ಬ್ಯಾಕ್. ಮುನ್ನಿ ನಾನೇನು ಆಡಲಿ ಅಂತ ಕೇಳ್ತಾ ಇದ್ಲು. ಅವಳಿಗೆ ಬಾಸ್ಕೆಟ್ಬಾಲ್ಗೆ ಕರ್ಕೊಂಡು ಬಂದ್ವಿ ಇವಾಗ ಆಡೋಣ ಅಂತ ಹೇಳ್ಬಿಟ್ಟು. ಅವಳಿಗೆ ಅದು ರೀಚ್ ಆಗೋದಿಲ್ಲ. ಸೊ ಮಕ್ಕಳಿಗೆ ಅವ್ರಿಗೆ ಹೈಟ್ ಪ್ರಕಾರವಾಗಿ ಆಡೋದಕ್ಕೆ ಕೆಲವೊಂದು ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಆಟ ಆಡ್ತಾ ಇದ್ಲು. ಇವಾಗ ಅವಳಿಗೆ ಸ್ಪೆಸಿಫಿಕ್ ಆಗಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಒಂದು ಕರ್ಕೊಂಡು ಬಂದ್ವಿ. ಅದು ಅರ್ಥನೇ ಆಗಿಲ್ಲ ಅವಳಿಗೆ. ಫೈನಲಿ ಮುನ್ನಿಗೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಹೆಲೋ ಕಿಟಿ ರೈಡ್ ಅವಳಿಗೆ ಮಾತ್ರ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವಳನ್ನ ಕೂರಿಸಿದ್ವಿ. ಅಯ್ಯೋ ಒಂದು ಅರ್ಧ ಗಂಟೆ ಅದು ನಿಲ್ತಾನೇ ಇರಲಿಲ್ಲ. ನಮಗೆ ನಿಂತು ಬೋರ್ ಆಯಿತು. ಅವಳು ಪಾಪ ಯಾವಾಗ ಇಳಿತೀನಿ ಅಂತ ಆಗೋಯ್ತು ಅವಳಿಗೆ. ಲಾಸ್ಟಿಗೆ ಈ ಥರ ಒಂದು ರೈಡ್ ಅವಳಿಗೆ. ಸೊ ಇದಾದಮೇಲೆ ಲಕ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಆ ಥರ ಕ್ಲಿಪ್ ಇದೆ ಅಲ್ಲ, ಅದರಲ್ಲಿ ನಾವು ಒಂದು ಟಾಯನ್ನು ಪಿಕ್ ಮಾಡಿಬಿಟ್ಟು ಅದನ್ನು ನಾವು ಡ್ರಾಪ್ ಮಾಡಬೇಕು. ಅದು ಕರೆಕ್ಟಾಗಿರೋ ಜಾಗಕ್ಕೆ ಹೋಗಿ ಆಮೇಲೆ ಪ್ರೆಸ್ ಮಾಡಬೇಕು. ಆವಾಗ ಅದು ಬಿದ್ದರೆ ಅದು ಬೀಳತ್ತೆ. ಅದು ಎಷ್ಟು ಸಲ ಟ್ರೈ ಮಾಡು ಬಿದ್ದಿಲ್ಲ. ಈ ಎಲ್ಲ ಲಕ್ ಮತ್ತು ಅಭ್ಯಾಸ ಇರಬೇಕು ಅಂತ ಅನ್ಕೊತೀನಿ. ಸೊ ಇವಾಗ ನೋಡಿ ಇದು ಬಾಲ್ ಹಾಕಬೇಕು, ಒಂದಕ್ಕೆ ಹಾಕಬೇಕು. ಅವನು ಹೇಳ್ಕೊಟ್ಟೇ ಇಲ್ಲ. ನಾವು ಅಂದ್ಕೊಂಡ್ವಿ 2 ಬಾಲ್ ಕೊಟ್ಟಿದ್ದ. ಸೊ 2ರಲ್ಲಿ ಹಾಕಬೇಕು ಅಂತ 2ಕ್ಕೆ ಹಾಕಿದ್ವಿ ನಾವು. ಒಂದು ಲಾಸ್ ಆಯಿತು ನಮಗೆ ಸುಮ್ಮನೆ. 2 ಟ್ರೈ ಮಾಡಿದ್ವಿ ನಾವು. 1 ಬೀಳಿಸ್ಬೇಕಾಗಿತ್ತು. ಆ್ಯಕ್ಚುಲಿ ಒಂದೇ ಟವರ್ಗೆ ಏಮ್ ಮಾಡಬೇಕಾಗಿತ್ತು. ಸೊ ಅವರು ರೂಲ್ಸ್ ಹೇಳ್ಕೊಟ್ಟೇ ಇಲ್ಲ, ಹಂಗೆ ವೇಸ್ಟ್ ಆಯಿತು. ಬಟ್ ಇಷ್ಟ ಆಯಿತು ಆ ಗೇಮ್, ಮತ್ತೆ ಟ್ರೈ ಮಾಡಬೇಕು ಅಂಥೇಳಿ ನಾವು ಆಮೇಲೆ ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಶೂಟಿಂಗ್ ಗೇಮ್ ನೋಡಿ. ಇವಾಗ ಶೂಟಿಂಗ್ 3D ಎಫೆಕ್ಟೋ ಏನೋ ಇದೆ. ಅದು ಅಂದರೆ ನಿಮ್ಮನ್ನು ವರ್ಚುವಲ್ ವರ್ಲ್ಡ್ಗೆ, ಅಂದರೆ ಒಂದು ಕಾಲ್ಪನಿಕ ಒಂದು ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ನೀವೇ ಏನೋ ಅಲ್ಲಿ ಇದ್ದೀರಾ ಅನ್ನೋ ಫೀಲಿಂಗ್ ಬರುತ್ತೆ. ನೋಡಿ ನನ್ನ ಮಗ ಅಲ್ಲಿ ಆ ಕಡೆ ಹೋಗಿ ಶೂಟ್ ಮಾಡ್ತಾ ಇದ್ದಾನೆ. ಅಲ್ಲಿ ಒಬ್ಬ ಪಾಪ ಹುಡುಗ ಹೆದರ್ಕೊಂಡು ಓಡ್ತಾ ಇದ್ದ. ಯಾರ್ಯಾರನೋ ಶೂಟ್ ಮಾಡ್ತಾ ಇದ್ದ ಹೋಗ್ತಾ ಏನ್ ಮಾಡ್ತಾ ಇದ್ದಾನೆ ದೇವರಿಗೆ ಗೊತ್ತು. ಬಟ್ ನಮಗೆ ನೋಡೋದಕ್ಕೆ ತುಂಬಾನೇ ಫನಿ ಆಗಿತ್ತು. ತುಂಬಾ ನಗಾಡಿದ್ವಿ. ಇವಾಗ ವಾಪಸ್ ಅದೇ ಜಾಗಕ್ಕೆ ಬಂದ್ವಿ. ಯಾವಾಗಲೇ ರೂಲ್ಸ್ ಅರ್ಥ ಆಗದೆ ತುಂಬಾನೇ ಮಿಸ್ ಮಾಡ್ಕೊಂಡು ಹೋಗಿದ್ವಿ. 3 ಬಾಲ್ ಕೊಡ್ತಾರೆ. ಸೊ ಆ ಟವರಲ್ಲಿ ಅಷ್ಟು ಇರೋ ಟಿನ್ನನ್ನು ಎಲ್ಲಾನು ಬೀಳಿಸ್ಬೇಕು. ಸೊ ಇವಾಗ ಅವರು ಹೇಳ್ಕೊಟ್ಟಿದ್ದಾರೆ ರೂಲ್ಸನ್ನು. ಒಂದಕ್ಕೆ ನೀವು ಏಮ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವಾಗ ಮತ್ತೆ ವಾಪಸ್ ಬಂದ್ಬಿಟ್ಟು ಅಕ್ಕ ಅದನ್ನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ 2 ಬೀಳಿಸ್ಬೇಕು. ಒಂದು ಟಿನ್ ಕರೆಕ್ಟಾಗಿ ಬೀಳಿಸಿದ್ಲು, ಇನ್ನೊಂದಿತ್ತು ಅದು ಮಿಸ್ ಆಗೋಯ್ತು. ಅದು ನಮ್ಗೆ ಬೇಜಾರಾಯಿತು. ಆ್ಯಕ್ಚುಲಿ ಅಷ್ಟು ಹತ್ತಿರ ಬಂದುಬಿಟ್ಟು ಮಿಸ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು.
ನಾನು ಟ್ರೈ ಮಾಡಿದೆ, ನಾನು ಉಲ್ಟಾ ಹೊಡಿತಾ ಇದ್ದೀನಿ. ಅದಕ್ಕೆ ಎಲ್ಲರೂ ನಗಾಡ್ತಾ ಇದ್ರು, ನೀನು ಈ ಥರ ಏಮ್ ಮಾಡಬೇಕು, ನೀನು ಉಲ್ಟಾ ಏಮ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು. ಬ್ಯಾಕ್ ಟು ಬ್ಯಾಕ್ ಒಂದೇ ಆಟದಲ್ಲಿ ಆಡೋರು ಇದ್ದಾರೆ, ಅವರಿಗೆ ಒಂದೇ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ನಮಗೆ ಎಲ್ಲ ಟ್ರೈ ಮಾಡಬೇಕಾಗಿತ್ತು. ಮತ್ತೆ ವಾಪಸ್ ಬಂದ್ವಿ, ಒಂದನೇ ಯಾಕೆ ಆಡೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಬಾಕಿ ಇರೋದೆಲ್ಲ ಎಲ್ಲ ನಾವು ಟ್ರೈ ಮಾಡಿಬಿಟ್ಟು ಆಮೇಲೆ ಹೋಗೋಣ, ಊಟ ಮಾಡೋದಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಮತ್ತೆ ಮುನ್ನಿಗೆ ಯಾವ್ದು ಇಷ್ಟ ಅಂತ ಕೇಳಿಬಿಟ್ಟು ಒಂದು 3 ಆಟ ಆಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿದ್ವಿ. ಸೊ ಇವಾಗ ಅವಳು ಬೇಕಾಗಿರೋದೆಲ್ಲ ಆಟ ಆಡಿಬಿಟ್ಟು ಆಮೇಲೆ ನಮಗೆ ಎಷ್ಟು ಪಾಯಿಂಟ್ ಸಿಕ್ಕಿರುತ್ತೆ ಅದರಲ್ಲಿ ಅಷ್ಟು ಪಾಯಿಂಟ್ಸಿಗೆ ಸರಿ ಸಮವಾಗಿ ಯಾವುದಾದ್ರೂ ಟಾಯ್ಸ್ ತಗೊಳ್ಬೋದು. ಸೊ ಇವಾಗ ಆ ಟಾಯ್ಸನ್ನು ನಾವು ಎತ್ಕೊಂಡು ಏನು ಚಿಕ್ಕ ಒಂದು ಶಾರ್ಪ್ನರ್ ಸಿಕ್ತು ಅಷ್ಟೇ, ನಾವು ಅಷ್ಟು ದುಡ್ಡು ಖರ್ಚು ಮಾಡಿರೋದಕ್ಕೆ ಆಯಿತು. ಇವಾಗ ನಾವು ಊಟ ಮಾಡೋದಕ್ಕೆ ದ ಪಾಮ್ಸ್ ಅನ್ನೋ ಒಂದು ಬ್ರೀವ್ ಆ್ಯಂಡ್ ಕಿಚನ್ ಅಂತ ಹೇಳ್ಬಿಟ್ಟು ಸಖತ್ತಾಗಿತ್ತು ಅದ್ರ ರೇಟಿಂಗ್. ಅದು ನೋಡಿಬಿಟ್ಟು ನಾವು ಇಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಮುನ್ನಿ ಬರ್ತ್ಡೇಗೆ. ಸೊ ಭಾವ ಹೇಳಿದರು ನನ್ನ ಟ್ರೀಟ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ, ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಬಿಯನ್ಸ್ ಅಂತೂ ಸಖತ್ತಾಗಿತ್ತು. ಆಮೇಲೆ ಫುಲ್ ಜನರು ಇದ್ದರು. ಸೊ ಅದರ ಅರ್ಥ ಮೋಸ್ಟ್ಲಿ ಪಾಪ್ಯುಲರ್ ಆಗಿದೆ ಅಂತ ಹೇಳ್ಬಿಟ್ಟು. I've been treading water for some time, picking up the parts of all my life. Didn't get to solve it this time. How am I to break apart? Don't tell me why can't collide. Nowhere to run, nowhere to hide. Don't you feel it? On the break of dawn, I'll follow you to carry on. On the break of dawn, I'll follow you to carry on. ರಿವ್ಯೂಸ್ ನೋಡ್ಕೊಂಡು ಬಂದಿರೋದಕ್ಕೂ ಸಾರ್ಥಕ ಅಂತ ಅನಿಸ್ತು. ಹೋಟೆಲ್ ಆ್ಯಂಬಿಯನ್ಸ್ ಸಖತ್ತಾಗಿತ್ತು, ಫುಡ್ ಸರ್ವ್ ಮಾಡೋ ರೀತಿ ಮತ್ತು ಆ ಕ್ವಾಲಿಟಿ ಆಫ್ ಫುಡ್ ಸಖತ್ತಾಗಿತ್ತು, ಟೇಸ್ಟಿ ಆಗಿತ್ತು, ನಮ್ಗೆ ಇಷ್ಟ ಆಯಿತು. ಎಲ್ಲರೂ ಬ್ಯಾಕ್ ಟು ಬ್ಯಾಕ್ ಸ್ಟಾರ್ಟರ್ಸ್ ಬೇರೆ ಬೇರೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ವಿ. ಎಲ್ಲನೂ ಆಲ್ಮೋಸ್ಟ್ ಇಷ್ಟ ಆಯಿತು. ಒಂದು 2 ಓಕೆ ಆಗಿತ್ತು, ಬಟ್ ಸ್ಟಿಲ್ ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಫುಡ್ ಮಾತ್ರ ಸಖತ್ತಾಗಿತ್ತು, ಕ್ವಾಲಿಟಿ ಆಫ್ ಫುಡ್. ನೋಡಿ, ಯಾವುದಾದ್ರೂ ಒಂದು ನಾರ್ಮಲ್ ಏನಾದರೂ ಆರ್ಡರ್ ಮಾಡಿದ್ರು ಅದರ ಗಾರ್ನಿಶ್ ಸಖತ್ತಾಗಿತ್ತು. ಪಾಪಡ್ ಅದ್ರ ಜೊತೆಯಲ್ಲಿ ನೋಡಿ, ಅದು ಒಂಥರ ಕಲರ್ ಕಾಂಬಿನೇಷನ್ಸ್ ತುಂಬಾನೇ ಐ ಕ್ಯಾಚಿ ಅಂತ ಅನ್ಬೋದು. ಎಲ್ಲಂಗೂ ಫಿಟ್ಟಪ್ಪ. ಸ್ಟಾರ್ಟರ್ ತಿನ್ನೋವರೆಗೇನೆ ಹೊಟ್ಟೆ ಫುಲ್ ತುಂಬೋಯ್ತು. ಆಮೇಲೆ 1-2 ಮೇನ್ ಕೋರ್ಸನ್ನು ಆರ್ಡರ್ ಮಾಡಿದ್ವಿ. ಅಲ್ಲಿ ತನಕ ನಾನು, ಅಕ್ಕ ಮತ್ತು ಎಲ್ಲ ಮಕ್ಕಳು ಎಲ್ಲ ಡಿಸೈಡ್ ಮಾಡಿದ್ವಿ ಮೇಲೆ ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ ಯಾವ ರೀತಿ ಇದೆ ಹೋಟೆಲು. ಯಾಕೆಂದರೆ ದ ಪಾಮ್ಸ್ ಅಂತ ಹೇಳಿದರೆ ಅದೇನೋ ಪರ್ಪಲ್ ಕಲರ್ದು ಏನೋ ಒಂಥರ ಶ್ಯಾಂಡಿಲಿಯರ್ ಥರ ಇದೆ. ಸೊ ಎಲ್ಲ ಫೋಟೋದಲ್ಲಿ ನೋಡಿದ್ದೀವಿ ಎಲ್ಲರೂ. ಇದು ಏನು ಹೇಳೋದು, ಅದಕ್ಕೆ ಸಿಗ್ನೇಚರ್ ಫೋಟೋ ಎಲ್ಲರೂ ತೆಗೆದು ಹಾಕಿದ್ದಾರೆ ಪಾಮ್ಸ್ಗೆ ಬಂದಿರೋರು. ಸೊ ನಾವು ಬಂದ್ವಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಏನೋ ಚೆನ್ನಾಗಿದೆ, ಒಂಥರ ನೇಚರ್ ಫ್ರೆಂಡ್ಲಿ ಅಂತ ಅನಿಸ್ತು ನನಗೆ. ಇಷ್ಟ ಆಯಿತು ಈ ರೆಸ್ಟೋರೆಂಟು. ಸೊ ಏಕಾಗ್ರನ ಕೈಯಲ್ಲಿ ಒಂದು ಡಾನ್ಸ್ ಮಾಡೋ ಅಷ್ಟೊತ್ತಿಗೆ ಡೆಸರ್ಟ್ ಬಂದಿದೆ ಅಂತ ಫೋನ್ ಮಾಡಿದರು ಭಾವ. ಕೆಳಗಡೆ ಹೋಗಿ ನೋಡಿದರೆ ಮೈ ಗಾಡ್ ಎಷ್ಟು ಯಮ್ಮಾಗಿತ್ತು ಅಂದರೆ ನೋಡೋದಕ್ಕೆ. ಡೆಸರ್ಟ್ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡತ್ತೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ನಮಗೆ ಮಾಮೂಲು ಈ ಜಾಮೂನು ಮತ್ತು ಈ ನಾರ್ಮಲ್ ಆಗಿರುವಂಥ ಎಲ್ಲ ತಿಂದು ನಮಗೆ ಈ ರೀತಿಯಲ್ಲಿ ಯಾವಾಗಾದರೂ ಒಂದ್ಸಲ ಸಿಕ್ಕಿದಾಗ, ಇಲ್ಲಾಂದ್ರೂ ನಾನು ತುಂಬ ಡೆಸರ್ಟ್ ಪರ್ಸನ್ನು. ನಂಗೆ ಡೆಸರ್ಟ್ ಬೇರೆ ಬೇರೆ ರೀತಿಯಲ್ಲಿ ಇದ್ದರೆ ತುಂಬಾ ಇಷ್ಟ. ಬಟ್ ಮನೇಲಿ ಯಾರು ಸೂರಜ್ ಆಲ್ಮೋಸ್ಟ್ ತಿನ್ನೋದೇ ಇಲ್ಲ. ಸೊ ಅದಕ್ಕೋಸ್ಕರ ನನಗೆ ಅಂಥ ಮೋಟಿವೇಶನ್ ಇಲ್ಲ ಮಾಡೋದಕ್ಕೆ. ಮುಂಚೆ ಟ್ರೈ ಮಾಡ್ತಾ ಇದ್ದೆ ತುಂಬ, ಬಟ್ ಈ ಥರ ಹೊರಗಡೆ ಹೋದರೆ ಬಿಡಲ್ಲ ಚಾನ್ಸು. ಆರ್ಡರ್ ಮಾಡಿ ತಿಂತೀವಿ. ಒಂದು ಪುಡ್ಡಿಂಗ್ ಆರ್ಡರ್ ಮಾಡಿದ್ವಿ.
ಮತ್ತು ಕಾಫಿದು ಏನೋ ಒಂದು ತಿರಾಮಿಸು ಕೇಕ್ ಥರ ಮಾಡಿದ್ವಿ, ಮತ್ತು ಇನ್ನೊಂದು ರಸ್ಮಲೈ ಕೇಕ್ ಏನೋ ಆರ್ಡರ್ ಮಾಡಿದ್ವಿ. ಸಖತ್ತಾಗಿತ್ತು. ಹೆಸರು ಬೇರೆ ಏನೋ ಇತ್ತು, ಬಟ್ ಟೇಸ್ಟ್ ಅದೇ ರೀತಿಯಲ್ಲಿತ್ತು. ಇವಾಗ ಊಟ ಆಯಿತು, ವಾಪಸ್ ಹೊರಟ್ವಿ ಮನೆಗೆ. ಸೊ ಇಲ್ಲಿದು ಮುನ್ನಿಗೆ ಇವತ್ತಿಗೆ ಬರ್ಡೇ ಮುಗೀತು. ಅಪ್ಪ ಇನ್ನೊಂದ್ಸಲ ಕಾಲ್ ಮಾಡಿದ್ರು, ವಿಶ್ ಮಾಡಿದ್ರು. ಅಪ್ಪನಿಗೆ ಇಲ್ಲೇ ಇದೆ ಮನಸ್ಸು, ಆದರೂ ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು our channel, and thank you so much for watching. See you in our next vlog. Bye bye.